ನಮಸ್ತೆ. 25/9/2024 ಬುಧವಾರ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ ಇದೆ. ಇವತ್ತು 12 ಗಂಟೆ 10 ನಿಮಿಷ 56 ಸೆಕೆಂಡ್ವರೆಗೂ. ಆನಂತರ ನವಮಿ. ಅಷ್ಟಮಿ ನವಮಿಯಲ್ಲಿ ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ. ಆದರೆ ಪೂಜಾ ಕಾರ್ಯಗಳನ್ನು ಮಾಡೋಕ್ಕೆ ಖಂಡಿತ ತೊಂದರೆ ಇಲ್ಲ. ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡಬಹುದು. ಇವತ್ತಿನ ನಕ್ಷತ್ರ ಆರುದ್ರ ನಕ್ಷತ್ರ. ರಾತ್ರಿ 10 ಗಂಟೆ 23 ನಿಮಿಷ 25 ಸೆಕೆಂಡ್ವರೆಗಿದೆ. ಅಲ್ಲಿಯವರೆಗೂ ಇವತ್ತು ಕಾರ್ಯಸಿದ್ಧಿ ಉಂಟು. ಆದರೂ ಧನಕ್ಷಯ ಅಂತ ಬರೋದರಿಂದ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ. ಆನಂತರ ಪುನರ್ವಸು ನಕ್ಷತ್ರ ಬರುತ್ತೆ. ಅದು ರಾತ್ರಿ ಆಗ್ಬಿಡುತ್ತದೆ. ಅದು ಕಾರ್ಯಸಿದ್ಧಿನೇ, ದೋಷವಿಲ್ಲ. ಇವತ್ತಿನ ದಿನ ಪ್ರಕಾರ ಚಂದ್ರಾಷ್ಟಮ ಯಾರಿಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಅದರಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ಒಟ್ಟು 4, ಜ್ಯೇಷ್ಠ ನಕ್ಷತ್ರದ ಪೂರ್ತಿ ಭಾಗವು ಅದರಲ್ಲೇ ಇರುತ್ತದೆ. ಇಂಥ ನಕ್ಷತ್ರಕ್ಕೆಲ್ಲ ದೋಷ ಉಂಟು. ಇವತ್ತಿನ ಸೂರ್ಯೋದಯ 6 ಗಂಟೆ 9 ನಿಮಿಷ, ಸೂರ್ಯಾಸ್ತಮನ ಸಂಜೆ 6:13. ಈ ರೀತಿಯಾದ ಇವತ್ತಿನ ವಿಷಯದಲ್ಲಿ ರಾಶಿ ಅಂತ ತಗೊಂಡ್ರೆ ಬೆಳಗ್ಗೆ 6:09 ಮಿಥುನ ರಾಶಿ ದಿನಪೂರ್ತಿ. ಬೆಳಗ್ಗೆ 6:09 10:03 ಆರುದ್ರ ನಕ್ಷತ್ರ 2ನೇ ಪಾದ. ಆನಂತರ ಸಂಜೆ 4:12 ಆರುದ್ರ ನಕ್ಷತ್ರ 3ನೇ ಪಾದ. 4 ಗಂಟೆ 12 ನಿಮಿಷ PM ಅಂದರೆ ಸಂಜೆಯಿಂದ ರಾತ್ರಿ 10:23 ಆರುದ್ರ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಆರುದ್ರ ನಕ್ಷತ್ರವೇ ಮುಗೀತದೆ. ಇಲ್ಲಿಂದ ಪುನರ್ವಸು ನಕ್ಷತ್ರ ಪ್ರಾರಂಭವಾಗುತ್ತೆ. ಅಂದರೆ ರಾತ್ರಿ 10:23 ಬೆಳಗಿನ ಜಾವ 4 ಗಂಟೆ 37 ನಿಮಿಷದವರೆಗೂ ಪುನರ್ವಸು ನಕ್ಷತ್ರ 1ನೇ ಪಾದ. ಆನಂತರ ಪುನರ್ವಸು ನಕ್ಷತ್ರ 2ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಪುನರ್ವಸು ನಕ್ಷತ್ರದ ಆ ಭಾಗವೂ ಇರುತ್ತದೆ. ಆದ್ದರಿಂದಾಗಿ ಖಂಡಿತವಾಗಿಯೂ ಪುನರ್ವಸು ನಕ್ಷತ್ರ ನಾಳೆ ಇದೆ. ಆದರೂ ನಾಳೆ ನವಮಿಯೂ ಇದೆ. ನಾಳೆ ಪುನರ್ವಸು ಮತ್ತು ಪುಷ್ಯ ಅನ್ನುವ 2 ನಕ್ಷತ್ರಗಳಿದೆ. ಇದನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡುವಂಥದ್ದೇ ಒಳ್ಳೆಯದು. ಇವತ್ತು ಮತ್ತಷ್ಟು ವಿಶೇಷಗಳಿಗೆ ಬರೋಣ. 100% ಒಳ್ಳೆಯದು, 100% ಕೆಟ್ಟದು ಅಂತೆಲ್ಲ ನಾವು ನೋಡುತ್ತೀವಿ. 100% ಒಳ್ಳೆಯದು ಅಂತ ಹೇಳುವ ಸಮಯಗಳಲ್ಲಿ ಪ್ರಾರಂಭ ಮಾಡಿರುವಂಥ ಒಂದು ಕಾರ್ಯನ ಕೆಟ್ಟ ಟೈಮಲ್ಲೂ ಕೂಡ ಹಂಗೆ ನಡೆಸ್ಕೊಂಡು ಹೋಗೋದು, ಸೆಂಟ್ರಲ್ಲಿ ನಿಲ್ಲಿಸಬೇಕಾಗಿಲ್ಲ. ಆದರೆ 100% ಕೆಟ್ಟೋದು ಅಂತ ಇರುವ ಸಮಯಗಳಲ್ಲಿ ಯಾವ ಕಾರ್ಯವನ್ನು ಪ್ರಾರಂಭ ಮಾಡಬಾರದು. ಈಗ ನಾವು ನೋಡುವ ಸಮಯಗಳಲ್ಲಿ 100% ಒಳ್ಳೆಯ ಟೈಮ್ ಹಂಗೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಅದರ ಜೊತೆಯಲ್ಲೇ 100% ಕೆಟ್ಟೋದು ನೋಡೋಣ. ಈಗ ಫಸ್ಟ್ ಕೆಟ್ಟ ಟೈಮ್ ನೋಡ್ಬಿಡೋಣ. 6 ಗಂಟೆ 28 ನಿಮಿಷದಿಂದ 8:06 ಕೆಟ್ಟ ಟೈಮ್. ಅಂದರೆ ವಾರ್ಜ್ಯ ನಕ್ಷತ್ರ ವಿಷಘಟಿಕಾ ಕಾಲ. ಆನಂತರ 9:12 10:38 ಚೆನ್ನಾಗಿದೆ. 7:39 9:10 ಯಮಕಂಡ ಕಾಲವಿದೆ. ಮಧ್ಯಾಹ್ನ 1:44 ಸಂಜೆ 5:38 ಶುಭ ಸಮಯ. ಸಂಜೆ 7:22 ರಾತ್ರಿ 10:21 ಶುಭ ಸಮಯವಾಗಿದೆ. ರಾತ್ರಿ 11:13 ಬೆಳಗಿನ ಜಾವ 4:37 ಶುಭವಾಗಿದೆ. ಆದರೆ ಬೆಳಗ್ಗೆ 11:47 12:35 ದುರ್ಮುಹೂರ್ತ. ಮಧ್ಯಾಹ್ನ 12:11 1:42 ರಾಹುಕಾಲ. ಸಂಜೆ 5:40 7:20 ಮೃತ್ಯು ಪಂಚಕ. ಮತ್ತು ರಾತ್ರಿ 10:23 11:11 ಮೃತ್ಯು ಪಂಚಕ. ಬೆಳಗಿನ ಜಾವ 4:39 6 ಗಂಟೆ 9 ನಿಮಿಷದವರೆಗೂ ವಿಷಕಾಲ. ಹಾಗಾಗಿ ಇವತ್ತು ಒಟ್ಟಾಗಿ 4 ಟೈಮ್ ಇದೆ ಶುಭ ಸಮಯ. 9:12 10:38, 1:44 ಮಧ್ಯಾಹ್ನದಿಂದ 5:38, ಸಂಜೆ 7:22 ರಾತ್ರಿ 10:21, 11:13 ಬೆಳಗಿನ ಜಾವ 4:37 ಶುಭ ಸಮಯ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಇನ್ನು ಸ್ವಲ್ಪ ವಿಷಯಗಳನ್ನು ವಿಂಗಡಿಸಿ ನೋಡಿದ್ರೆ, ಉದಾಹರಣೆ ನೋಡೋಣ. ಗುಳಿಕೆ ಕಾಲ ಬರುತ್ತದೆ 10:40. ಈ ಸಮಯ ಹೆಂಗಿದೆ ಅಂತಂದರೆ
ಖಂಡಿತವಾಗಿಯೂ ಶುಭವಾಗಿಲ್ಲ. ಆದರೆ 12 ಗಂಟೆ 11 ನಿಮಿಷದವರೆಗೂ ಗುಳಿಕೆ ಕಾಲ ಇರುತ್ತದೆ. ಆದ್ದರಿಂದಾಗಿ ಗಮನ ಕೊಡಿ. ನಂತರ ನೋಡುವಂಥ ಇನ್ನೊಂದು ಸಮಯ, ಉದಾಹರಣೆ ಶುಕ್ರ ಹೋರೆ 12 ಗಂಟೆ 11 ನಿಮಿಷದ ಮೇಲೆ ಈ ಸಮಯ ಬರುತ್ತದೆ, ಮಧ್ಯಾಹ್ನ 1:11ವರೆಗೂ. ಈ ಸಮಯಕ್ಕೆ ರಾಹುಕಾಲ ಇರೋದರಿಂದ ಶುಕ್ರ ಹೋರೆಯೂ ಶುಭವಿಲ್ಲ. ಸೇಮ್ ಟೈಮಲ್ಲೇ ಅಮೃತ ಗಳಿಗೆ ಇದೆ. ಆದರೂ ಅಮೃತ ಗಳಿಗೆ ಅಂತ ಸುಮ್ಮನೆ ಮಾಡುವಂತಿಲ್ಲ, ರಾಹುಕಾಲವಿದೆ. ಬೇಕಾದರೆ ರಾಹುಕಾಲ ಮುಗಿದ ಮೇಲೆ ಅಂದರೆ 1:42 ಮೇಲೆ 7 ನಿಮಿಷದ ಕಾಲ ಶುಭವಾಗಿದೆ, ಎಮರ್ಜೆನ್ಸಿಗೆ ಉಪಯೋಗ ಆಗುವಂಥವು. ಮತ್ತಷ್ಟು ಗುರು ಹೊರೆ ಅಂತ ನೋಡ್ಬಿಡೋಣ. ಸಂಜೆ 4:13ರಿಂದ 5:13ವರೆಗೂ ಈ ಗುರು ಹೊರೆ ಇದೆ. ಆದರೆ ಇದರಲ್ಲಿ ಹೆಂಗಿರುತ್ತದೆ ಹಂಗೆ ಅಂತ ನಾವು ನೋಡಿದ್ರೆ 4 ಗಂಟೆ 13 ನಿಮಿಷದ ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿದ್ವಿ. ಇದರಲ್ಲಿ 1:44ರಿಂದ 5:38ವರೆಗೂ ಶುಭವಾಗಿದೆ. ಆದ್ದರಿಂದ ಈ ಸಮಯವನ್ನು ನೋಡಿ ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಎಲ್ಲ ದಿನಗಳಲ್ಲೂ ಹೀಗೆ ಇರುತ್ತೆ ಅಂತ ನಾವು ಗ್ಯಾರಂಟಿ ಇಲ್ಲ. ಆದ್ದರಿಂದಾಗಿ ಅಂದರೆ ಸಂಜೆ 4:13ರಿಂದ 5:13ವರೆಗೂ ಶುಭವಾಗಿದೆ. ಶುಭ ಸಮಯ 1:44ಕ್ಕೆ ಸ್ಟಾರ್ಟ್ ಆಗಿ ಸಂಜೆ 5:38ವರೆಗಿದೆ. ಆದ್ದರಿಂದ ಗುರು ಹೊರೆ ಶುಭವಾಗಿದೆ. ಮತ್ತು ಇನ್ನು ಸಂಜೆಗೆ ಹೋಗ್ಬಿಡೋಣ. 7:13ರಿಂದ 8:13 ಇದು ಸಂಜೆ ಅಂದರೆ PM ಅಂದರೆ ರಾತ್ರಿ ಹೆಚ್ಚು ಕಮ್ಮಿ. ಈ ಟೈಮಲ್ಲಿ ಒಂದು ಶುಕ್ರ ಹೊರೆ ಬರುತ್ತದೆ. ಈ ಸಮಯವೂ ಕೂಡ ಶುಭವಾಗಿಲ್ಲ. ಅಂದರೆ ಒಂದು ರೀತಿಯಲ್ಲಿ ಬೇರೆ ಥರ ನೋಡಿದ್ರೆ ಸಾಯಂಕಾಲದಲ್ಲಿ ಕಾರ್ಯಗಳು ಮಾಡೋದಲ್ಲ, ಅದರಿಂದ ಶುಭವಾಗಿಲ್ಲ ಅಂತ ಹೇಳಿದ್ವಿ. ಆದರೆ ಶುಕ್ರ ಹೊರೆಯಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಯಾವ ಥರ ಮಾಡ್ಬೋದು ಅಂತಂದರೆ ಲಕ್ಷ್ಮೀ ದೀಪ, ಲಕ್ಷ್ಮೀ ಪೂಜೆ ಇಂಥದ್ದನ್ನು ಮಾಡ್ಬೋದು. ಯಾಕೆಂತಂದರೆ ನಾವು ಫಸ್ಟೇ ಕೊಟ್ಟಿದ್ವಿ 7:22ರಿಂದ 10:21ವರೆಗೂ ಶುಭವಾಗಿದೆ ಅಂತ. ಆದರೆ ರಾತ್ರಿಯಾಗಿ ಆಗುವ ಕಾರ್ಯಗಳಲ್ಲಿ ಶುಕ್ರ ಹೊರೆಯಲ್ಲಿ ಮಾಡೋದನ್ನು ಸ್ವಲ್ಪ ನಿಲ್ಲಿಸ್ತಾರೆ. ಆದರೆ ಪೂಜೆಗೆ ಅದು ಖಂಡಿತವಾಗಿ ಅಡ್ಡಿ ಇಲ್ಲ. ಈ ರೀತಿ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ತಾರಾ ಮತ್ತು ಚಂದ್ರ ಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಅನುಕೂಲದ ಲಾಭವೂ ಇರುವ ದಿನವಿದು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಲಾಭವಿದೆ, ಆದರೆ ಹೊಸ ಕಾರ್ಯಗಳು ಮಾಡೋಕ್ಕೆ, ನೂತನ ಕಾರ್ಯಗಳನ್ನ ಮಾಡೋಕ್ಕೆ ಶುಭ ದಿನವಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ ಖಂಡಿತವಾಗಿ ಅನುಕೂಲವಿದೆ, ಕ್ಷೇಮವಿದೆ, ಲಾಭವಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ನಿಮಗೂ ಅದೇ ರೀತಿಯಲ್ಲೇ, ಆದರೂ ಸ್ವಲ್ಪ ಧನಹಾನಿ ಅಂತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರವಾಗಿರಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ವಿಪತ್ತು, ಏಟು ಗಾಯಗಳು ಉಂಟು, ಧನಹಾನಿ ಇದೆ, ಬೇಡದೇ ಇರುವ ಖರ್ಚುಗಳು ಬರುತ್ತದೆ, ಅದನ್ನು ನೋಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಸಂಪತ್ತು, ಅದೇ ಸಮಯದಲ್ಲಿ ಧನಹಾನಿ. ಇದು ಏನು ಹಣ ಬರುತ್ತದೆ ಮತ್ತು ಧನಹಾನಿ ಅಂತ ಬರುತ್ತದೆ. ಹೆಂಗೆ ಅಂತಂದರೆ ಬರೋದನ್ನು ಕೈಯಲ್ಲಿ ಇರೋದನ್ನು ಭದ್ರವಾಗಿಟ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಸಂಪತ್ತು ಉಂಟು, ಶರೀರ ಸುಖವೂ ಇದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಜನ್ಮತಾರೆ, ಶರೀರ ಸುಖವೆಲ್ಲ ಕೂಡಿ ಬರುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಪರಮ ಮಿತ್ರಧಾರೆಯಾಗಿ ಶರೀರ ಸುಖವು ಕೂಡಿ ಬಂದಿರುವಂಥ ದಿನವಿದು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತ ಶುಭವಾಗಿದೆ, ಪರಮ ಮಿತ್ರಧಾರೆಯಾಗಿದೆ. ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವ ದಿನವಿದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ, ವ್ಯಯವೂ ಉಂಟು. ಆದರೂ ಇವತ್ತಿನ ದಿನ ಪೂರ್ತಿ ಪರವಾಗಿಲ್ಲ, ಮೋಸ ಇಲ್ಲ. ವ್ಯಯನ ಕಂಟ್ರೋಲ್ ಮಾಡಿಕೊಳ್ಳಿ ನೀವು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಟೆನ್ಷನ್ ಇದೆ, ಟೆನ್ಷನ್ ಎಲ್ಲ ಕಡಿಮೆ ಮಾಡಿಕೊಂಡ್ರೆ ಪರವಾಗಿಲ್ಲ. ಮಕಾ ನಕ್ಷತ್ರ ಸಿಂಹರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಶುಭಕರವಾಗಿಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೆಲ್ಲ ಉಂಟು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಇವತ್ತು ವಿಪತ್ತು, ಏಟು ಗಾಯಗಳೆಲ್ಲ ಆಗುತ್ತದೆ, ಎಚ್ಚರ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಸಂಪತ್ತಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಇದೆ.
ಶುಭಕರವಾಗಿ ಇರುವಂಥ ದಿನವಿದು. ಚಿತ್ತಾ ನಕ್ಷತ್ರ ತುಲಾರಾಶಿ, ಸಂಪತ್ತು ಉಂಟು, ಖಂಡಿತವಾಗಿ ಅನುಕೂಲದ ದಿನವಿದು. ಸ್ವಾತಿ ನಕ್ಷತ್ರ ತುಲಾರಾಶಿ, ಜನ್ಮತಾರೆ, ದೇವರು ಕಾಯಿ ಖರ್ಚು ಮಾಡಿ, ಕಡ್ಡಿ ಕರ್ಪೂರ ಇಷ್ಟಕ್ಕೆ ಮೇಲೆ ನಾವೇನು ಖರ್ಚು ಮಾಡ್ತೀವಿ. ವಿಶಾಖ ನಕ್ಷತ್ರ ತುಲಾರಾಶಿ, ಮಿತ್ರರಿಂದ, ಪರರಿಂದ, ಗುರುಗಳ ಆಶೀರ್ವಾದದಿಂದ ನಿಮ್ಮ ಕಾರ್ಯಗಳು ಚೆನ್ನಾಗಿ ನಡೀತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, 4ನೇ ಪಾದ, ಪರಮ ಮಿತ್ರ ತಾರೆಯಾಗಿದೆ. ಆದ್ದರಿಂದ ಆರೋಗ್ಯದಲ್ಲಿ ಮಾತ್ರ ಗಮನ ಕೊಡಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರತಾರೆ, ಸ್ವಲ್ಪ ರೋಗ ವೃದ್ಧಿಯೂ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ಆರೋಗ್ಯದಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕು. ಆಲ್ರೆಡಿ ಆರೋಗ್ಯದಲ್ಲಿ ಕ್ಷೀಣಿಸ್ಕೊಂಡಿರೋರು ಸ್ವಲ್ಪ ಮಟ್ಟಕ್ಕೆ ಮಾತ್ರೆಯನ್ನು ಸರಿಯಾಗಿ ತಗೊಳ್ಳಿ. ಮೂಲ ನಕ್ಷತ್ರ ಧನುಸು ರಾಶಿ, ಮೂಲ ನಕ್ಷತ್ರ ಧನುಸು ರಾಶಿಯವರಿಗೆ ಅನುಕೂಲದ ದಿನವಿದು, ಸುಖವೂ ಇರುತ್ತದೆ, ಹಾಗಾಗಿ ಶುಭಕರವಾಗಿ ಕಾಣುತ್ತದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಹೇಳ್ಕೊಳ್ಳುವಂತೂ ಇಲ್ಲ, ಒಂದು 40% ಚೆನ್ನಾಗಿರುತ್ತದೆ ಅಷ್ಟೇ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, 1ನೇ ಪಾದ, ಕ್ಷೇಮವು ಅಭಿವೃದ್ಧಿಯೂ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಕ್ಷೇಮ, ಶತ್ರುನಾಶ ಎಲ್ಲವೂ ಶುಭವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿಯವರಿಗೆ ಏಟು, ಗಾಯಗಳು, ತೊಂದರೆಗಳೆಲ್ಲ ಉಂಟು, ಎಚ್ಚರವಾಗಿರಬೇಕಾಗ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಶತ್ರುನಾಶವೂ ಇದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ವರಮಾನ ಹೆಚ್ಚಾಗಿರುತ್ತದೆ, ಸ್ವಲ್ಪ ಕಾರ್ಯದಲ್ಲಿ ವಿಘ್ನವಿರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ, ಕಾರ್ಯವಿಘ್ನ, ಹೇಳ್ಕೊಳ್ಳುವಂಥ ದಿನವಿಲ್ಲ. ಆದ್ದರಿಂದ ಇನ್ನೊಂದು ದಿನ ಮಾಡ್ಕೊಳ್ಳೋಣ, ಅಥವಾ ಅವಾಯ್ಡ್ ಮಾಡೋಕ್ಕಾಗಿಲ್ಲ ಅಂತಂದರೆ ಬೇರೆ ನಿಮ್ಮ ಮನೆಯಲ್ಲಿರುವ ಬೇರೆ ಬೇರೆ ನಕ್ಷತ್ರದವರಿಗೆ, ಅಂದರೆ ಚೆನ್ನಾಗಿದೆ ಅಂತ ಯಾರಿಗೆಲ್ಲ ನಾವು ಹೇಳಿದೀವೋ ಅವರ ಪ್ರಕಾರ ಮಾಡ್ಕೋಬೋದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮಮಿತ್ರಧಾರೆಯಾಗಿ ಸ್ವಲ್ಪ ಕಾರ್ಯವಿಘ್ನಗಳು ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮಮಿತ್ರಧಾರೆ, ರೋಗ ಭಯ, ಆದರೂ ನಿಮ್ಮ ವೆಲ್ವಿಷರ ಸಪೋರ್ಟ್ನಲ್ಲಿ ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಶುಭವಾಗಿದೆ, ಮಿತ್ರಧಾರೆ, ಆದರೂ ಆರೋಗ್ಯನೇ ಖಂಡಿತವಾಗಿ ಗಮನ ಕೊಡಬೇಕಾಗಿರೋ ವಿಷಯವಿದು. ರೇವತಿ ನಕ್ಷತ್ರ ಮೀನರಾಶಿ, ಟೆನ್ಷನ್ ಉಂಟು, ರೋಗ ಭಯವೂ ಉಂಟು, ಗಮನ ಕೊಡಿ ಹೆಚ್ಚಾಗಿ ನಿಮ್ಮ ಶರೀರ ಆರೋಗ್ಯದಲ್ಲಿ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.